ಹಾಯ್ ಗಾಯ್ಸ್, ಸಂಜೆ ಆದರೆ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗತ್ತೆ. ಅಷ್ಟೇ ಅಲ್ಲ, ಮಾರ್ನಿಂಗ್ ಟಿಫನ್ಗೆ ಕೂಡ ಬೆಳಗ್ಗೆ ಆದರೆ ಏನು ಟಿಫನ್ ಮಾಡಬೇಕು ಅನ್ನೋದು ಯೋಚನೆ ತುಂಬ ಜನಕ್ಕೆ ಇರುತ್ತೆ. ಅದಕ್ಕೆ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಸ್ನ್ಯಾಕ್ಸ್ ಮಾಡೋದು ಹೇಗೆ, ಅದರಲ್ಲೂ 15 ಮಿನಿಟ್ಸಲ್ಲಿ ಮತ್ತು ಎಲ್ಲರಿಗೂ ಇಷ್ಟವಾಗುವಂತಹದ್ದು. ಅಷ್ಟೇ ಅಲ್ಲ, ಡಯಟ್ ಮಾಡುವವರಿಗೆ, ಶುಗರ್ ಇದ್ದವ್ರಿಗೆ, ಬಿ ಪಿ ಇದ್ದವರಿಗೆ ಇಟ್ ಈಸ್ ಅ ವೆರಿ ಗುಡ್ ಫುಡ್ ಅಂತ ಹೇಳಬಹುದು. ಅದೇನಪ್ಪ ಅಂತ ಅಂದರೆ ಅದೇ ಹಸಿ ಅವಲಕ್ಕಿ. ಹಸಿ ಅವಲಕ್ಕಿಯನ್ನು ತುಂಬ ಜನ ಮಾಡ್ತಾರೆ. ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಜೊತೆಗೆ ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸಲ್ಲಿ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಮೊದಲು ಇದಕ್ಕೆ ಬೇಕಾಗಿರೋದು ಒಂದು 4 ಈರುಳ್ಳಿ ತಗೊಳ್ಳಿ. ಅದನ್ನು ಚಿಕ್ಕದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಸಾಕು. ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಆ ಥರ ಹೆಚ್ಕೊಂಡ್ರೆ ಸಾಕು. ಈರುಳ್ಳಿಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾರ್ಟ್ಗೆ, ಜೀರ್ಣಕ್ರಿಯೆಗೆ ಮತ್ತು ಶುಗರ್ ಕಂಟ್ರೋಲ್ ಮಾಡುತ್ತೆ. ಸ್ಕಿನ್, ಹೇರ್ಗೆ ತುಂಬ ಒಳ್ಳೆಯದು. ಜೊತೆಗೆ ಬಿ ಪಿನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಒಂದು ಸೌತೆಕಾಯಿ ತಗೊಳ್ಳಿ. ಅದರಲ್ಲಿರೋ ವಿಷನ ಮುಂದೆ ಕಟ್ ಮಾಡಿಬಿಟ್ಟು ಮತ್ತು ಅದರ ಬ್ಯಾಕ್ ಸೈಡ್ 2 ಕಡೆ ಕಟ್ ಮಾಡಿಬಿಟ್ಟು ಈ ಥರ ವಿಷ ತೆಗೆದ್ಬಿಟ್ಟು ನಿಮಗೆ ಎಷ್ಟು ಚಿಕ್ಕದಾಗಿ ಹೆಚ್ಚೋದಕ್ಕೆ ಆಗುತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ. ಚಿಕ್ಕದಾಗಿ ಹೆಚ್ಚಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಫುಡ್ಡು. ಸೌತೆಕಾಯಿಯಲ್ಲಿ 95% ನೀರಿನಂಶ ಇರೋದ್ರಿಂದ ಇದು ಬಾಡಿ ಹೀಟ್ ಕಡಿಮೆ ಮಾಡಿ ಜೀರ್ಣಕ್ರಿಯೆ ಮತ್ತು ಬಾಡಿ ಹೈಡ್ರೇಟ್ಗೆ ಹೆಲ್ಪ್ ಮಾಡುತ್ತೆ. ಸೌತೆಕಾಯಿ ತಿಂದರೆ ಬೇಗ ಹೊಟ್ಟೆ ತುಂಬುತ್ತೆ. ಯಾಕೆ ಗೊತ್ತಾ? ಯೋಚನೆ ಮಾಡಿರಬಹುದು. ತಿನ್ಪಿ ಅಂತ ಹೇಳಿ ಹೊಟ್ಟೆ ತುಂಬೋದಲ್ಲ ಅದು. ಇದರಲ್ಲಿ ಕಡಿಮೆ ಕ್ಯಾಲೋರಿ ಆದರೆ ಹೆಚ್ಚು ನೀರು ಮತ್ತು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಬೇಗ ಹೊಟ್ಟೆ ತುಂಬುತ್ತಷ್ಟೆ. ಸೌತೆಕಾಯಿ ಸ್ಕಿನ್ಗೆ ತುಂಬ ಒಳ್ಳೆಯದು. ಡಾರ್ಕ್ ಸರ್ಕಲ್ ಕಡಿಮೆ ಮಾಡುತ್ತೆ, ಯೂರಿನ್ ಕಂಟ್ರೋಲ್ ಮಾಡುತ್ತೆ, ಬಿ ಪಿ ಕಂಟ್ರೋಲ್ ಮಾಡುತ್ತೆ, ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಇದು ಎಲ್ಲದಕ್ಕೂ ತುಂಬ ಒಳ್ಳೆಯದು. ನೆಕ್ಸ್ಟ್ ಬೇಕಾಗಿರೋದು ಒಂದು ಟೊಮೊಟೊ ಹಣ್ಣು. ಒಂದು ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಹೆಚ್ಕೊಳ್ಳಿ. ಟೊಮೊಟೊ ಅಂತೂ ಬಿಡಿ ಎಲ್ಲರಿಗೂ ಗೊತ್ತಿರೋದೆ. ಟೊಮೊಟೊಯಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಇರೋದ್ರಿಂದ ಇದು ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಮತ್ತು ಹಾರ್ಟ್ಗೆ ತುಂಬ ಒಳ್ಳೆಯದು. ಬಿ ಪಿ ಕಡಿಮೆ ಮಾಡುತ್ತೆ, ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವ ವಿಟಮಿನ್ ಎ ಕಣ್ಣಿನ ದೃಷ್ಟಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತು ಜೀರ್ಣಕ್ರಿಯೆಗೆ ತುಂಬ ಅನುಕೂಲ ಮಾಡಿಕೊಳ್ಳುತ್ತೆ. ವಿಟಮಿನ್ ಸಿ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ರಕ್ತದಲ್ಲಿನ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಿ ಬಾಡಿಲಿರುವ ಟ್ಯಾಕ್ಸನ್ನು ಹೊರಗಾಕಲು ತುಂಬ ಹೆಲ್ಪ್ ಮಾಡುವಂಥದ್ದು ಈ ಟೊಮೊಟೊ ಹಣ್ಣು. ಒಂದು ಕ್ಯಾರೆಟ್ ತಗೊಳ್ಳಿ. ಅದನ್ನು ನೀಟಾಗಿ ತುರ್ಕೋಬೇಕು. ತುರಿಯೋ ಮಣೆ ಇರುತ್ತಲ್ವ, ಅದರಲ್ಲಿ ತುರ್ಕೊಂಡ್ರೆ ಆಯಿತು. ಕ್ಯಾರೆಟಲ್ಲಿ ವಿಟಮಿನ್ ಎ ಹೆಚ್ಚಾಗಿ ಇರೋದ್ರಿಂದ ಡ್ರೈ ಐ ಇರೋರು, ಕಣ್ಣಿನ ಬೆಳಕಿನ ಪ್ರಾಬ್ಲಮ್ಮು, ರಾತ್ರಿ ದೃಷ್ಟಿ ಪ್ರಾಬ್ಲಮ್ ಇದ್ದವ್ರಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಗ್ಲೋ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾರ್ಟ್ಗೆ ತುಂಬ ಒಳ್ಳೆಯದು. ಹಾರ್ಟಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಇದನ್ನು ಜಾಸ್ತಿ ತಿನ್ನಬೇಕು. ಅದಷ್ಟೇ ಅಲ್ಲ, ಕೂದಲು ಬೆಳವಣಿಗೆಗೆ ಮತ್ತು ಕೂದಲು ಉದುರದಂತೆ ತಡೆಯುತ್ತೆ. ವಿಟಮಿನ್ ಎ, ಕೆ, B6 ಮತ್ತು ಬಯೋಟಿನ್ ಇರೋದ್ರಿಂದ. ಅದಷ್ಟೇ ಅಲ್ಲ, ಕ್ಯಾರೆಟ್ ಲಿವರ್ಗೆ ತುಂಬ ಒಳ್ಳೆಯದು. ಲಿವರ್ನ ಕ್ಲೀನ್ ಮಾಡೋಕ್ಕೆ ಇರೋ ಒಂದೇ ಒಂದು ತರಕಾರಿ ಅಂದರೆ ಅದು ಕ್ಯಾರೆಟ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಅದನ್ನು ಚಿಕ್ಕದಾಗಿ ಹೆಚ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಬಾಡಿನ ಕೂಲ್ ಮಾಡುತ್ತೆ, ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ, ಕಣ್ಣಿಗೆ, ಹಾರ್ಟ್ಗೆ, ಸ್ಕಿನ್ಗೆ ತುಂಬ ಒಳ್ಳೆಯದು. ಇಷ್ಟು ರೆಡಿ ಮಾಡಿಕೊಂಡು ನೆಕ್ಸ್ಟು ಒಂದು ಕಾಯಿ ತುರ್ಕೋಬೇಕು. ಒಂದು ಅರ್ಧ ಹೊಳಕೆಯಲ್ಲಿ ಒಂದು 1/4 ಭಾಗದಷ್ಟು ಕಾಯಿ ತುರಿಬೇಕು. ಕೊಬ್ಬರಿ ಬಾಡಿಲಿರೋ ಫ್ಯಾಟ್ನ ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾರ್ಟ್ಗೆ, ಜೀರ್ಣಕ್ರಿಯೆಗೆ, ಹೇರ್ಗೆ, ಸ್ಕಿನ್ಗೆ, ಎಲುಬು, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಮಾಡುತ್ತೆ. ಇದಕ್ಕಿಂತ ಹೆಚ್ಚಾಗಿ ಹಲ್ಲಿಗೆ ತುಂಬ ಒಳ್ಳೆಯದು, ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಮೇನ್ ಇರೋದಷ್ಟೇ ಹೇಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಿಸಿ ಆದಮೇಲೆ ಶೇಂಗಾ ಹಾಕಬೇಕು. ಶೇಂಗಾ ನೋಡಿ ನಿಮಗೆ ಎಷ್ಟು ಯೂಸ್ ಮಾಡೋಕ್ಕಾಗತ್ತೆ ಅಷ್ಟು ಯೂಸ್ ಮಾಡಿ. ನಾನು ಒಂದು ಟೀ ಗ್ಲಾಸಲ್ಲಿ 1.5 ಗ್ಲಾಸ್ ಹಾಕ್ಕೊಂಡಿದ್ದೀನಿ ಶೇಂಗಾನ. ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಡ್ರೈ ಆಗಿ ಹುರ್ಕೋಬೇಕು. ಬಡವರ ಬಾದಾಮಿ ಶೇಂಗಾ, ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ. ಅದಷ್ಟೇ ಅಲ್ಲ, ಇದು ಹಾರ್ಟ್ಗೆ, ವೆಯ್ಟ್ ಲಾಸ್ಗೆ, ಶುಗರ್ ಕಂಟ್ರೋಲ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಮೇನಾಗಿ ಬಡವರ ಬಾದಾಮಿ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ?
ಮೆದುಳಿನ ಆರೋಗ್ಯಕ್ಕೆ ಮತ್ತು ಎಲುಬಿನ ಬಲವನ್ನು, ಸ್ಕಿನ್ ಗ್ಲೋನ, ಹೇರ್ಗೆ ತುಂಬ ಒಳ್ಳೆಯದಿದೆ. ಒಂದು 5 ನಿಮಿಷ ಒಂದು ಕಡೆ ಎತ್ತಿಟ್ಕೊಂಡು ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗ್ದಾಕಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 4 ಸ್ಪೂನು ಬೆಳಗಡ್ಲೆ, 1 ಬೆಳ್ಳುಳ್ಳಿ, ಸ್ವಲ್ಪ ಖಾರದ ಪುಡಿ, ಒಂದು 1/2 ಸ್ಪೂನಷ್ಟು ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಆಮೇಲೆ ಸ್ವಲ್ಪ ಉಪ್ಪು, ಇದಿಷ್ಟನ್ನು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಥರ ಮಾಡಿಟ್ಕೊಳ್ಳಿ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಅವಲಕ್ಕಿ ಹಾಕಿ, ನಾನಿಲ್ಲಿ ತಗೊಂಡಿರೋದು ದೊಡ್ಡ ಬೌಲಲ್ಲಿ 3 ಬೌಲ್ ಅವಲಕ್ಕಿ ತಗೊಂಡಿದ್ದೀನಿ. ಅಂದರೆ 1/4 kgಕ್ಕಿಂತ ಸ್ವಲ್ಪ ಕಡಿಮೆ. ಅದು ಇಷ್ಟೊತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಆ್ಯಡ್ ಮಾಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಒಂದು ಸತಿ ಹಾಕಿರ್ತೀರ ಉಪ್ಪು, ಸೊ ಇದನ್ನು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1/2 ಸ್ಪೂನ್ ಖಾರದ ಪುಡಿ, ಅರ್ಧ ಹೋಳಿಗೆ ನಿಂಬೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿ ತುಂಬ ಈಸಿಯಾಗಿ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಏನಿದು ಅವಲಕ್ಕಿ ಅನ್ನೋರು ತುಂಬ ಜನ ಇದ್ದಾರೆ. ಆದರೆ ಈ ಅವಲಕ್ಕಿ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತಾ? ಅವಲಕ್ಕಿ ಹೊಟ್ಟೆಗೆ ವೆಯ್ಟ್ ಲಾಸ್, ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಮಾರ್ನಿಂಗ್ ಟಿಫನ್ಗೆ ಯೂಸ್ ಮಾಡೋದ್ರಿಂದ ದಪ್ಪ ಕೂಡ ಆಗೋಲ್ಲ. ಸ್ನ್ಯಾಕ್ಸ್ ಅಂದರೆ ಟಿಫನ್ ಕೂಡ ಹೊಟ್ಟೆ ತುಂಬ ತಿನ್ನಬಹುದು. ಅದರಲ್ಲೂ ಗ್ಯಾಸ್ಟ್ರಿಕ್, ಅಜೀರ್ಣ ಇದ್ದವರು ಇದನ್ನು ತಿಂದರೆ ತುಂಬ ಅನುಕೂಲ. ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಮಾರ್ನಿಂಗ್ ಅವಲಕ್ಕಿ ತಿಂದರೆ ಡೇ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ. ಜೊತೆಗೆ ಕಬ್ಬಿಣದ ಅಂಶ ಇರೋದ್ರಿಂದ ಅನೇಮಿಯಾ ಕೂಡ ಕಡಿಮೆ ಆಗುತ್ತೆ. ಅವಲಕ್ಕಿ ಅಂತೂ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಕ್ಯಾಲೋರಿ ಕಡಿಮೆ ಇರೋದ್ರಿಂದ ಹೊಟ್ಟೆ ತುಂಬ ತಿಂದರೂ ದಪ್ಪ ಕೂಡ ಆಗೋದಿಲ್ಲ. ಗೋಧಿ ತಿನ್ನೋಕ್ಕೆ ಇಷ್ಟ ಇಲ್ಲದೆ ಇರೋರು, ಗೋಧಿ ತಿಂದು ತಿಂದು ಬೇಜಾರಾಗಿರೋರು ಈ ಅವಲಕ್ಕಿಯನ್ನು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಗೋಧಿ ಬದಲು ಆರಾಮಾಗಿ ಈ ಅವಲಕ್ಕಿಯನ್ನು ಯೂಸ್ ಮಾಡಬಹುದು. ಆದರೆ ಶುಗರ್ ಇದ್ದವರು ಎಣ್ಣೆ ಮತ್ತು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡಬಾರ್ದು ಅಷ್ಟೇ. ಅದಕ್ಕೆ ನಾನು ಈ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಡಯೆಟ್ಗೆ, ವೆಯ್ಟ್ ಲಾಸ್ಗೆ, ಶುಗರ್ ಇದ್ದವ್ರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಬೇಗ ಕೂಡ ಟಿಫನ್ ರೆಡಿ ಆಗುತ್ತೆ. ಇಷ್ಟಾದಮೇಲೆ ಮೇಲೆ ಖಾರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸರ್ವ್ ಮಾಡುವಾಗೂ ಮೇಲೆ ಖಾರ ಮತ್ತು ಎಕ್ಸ್ಟ್ರಾ ಏನಾದರೂ ಬೇಕು ಅಂತ ಅನಿಸಿದ್ರೆ ಸೌತೆಕಾಯಿ, ಕ್ಯಾರೆಟು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೋಬಹುದು. ಜೊತೆಗೆ ಎಲ್ಲಾದರೂ ಹೊರಗಡೆಗೆ ಇದನ್ನು ತಗೊಂಡು ಹೋಗೋದಿದ್ರೆ ಈರುಳ್ಳಿನ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಆಗ ಹಳ್ಸೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ, ಎಷ್ಟು ಬೇಗನೆ ಮಾಡಬಹುದು, ಜೊತೆಗೆ ಎಷ್ಟು ಹೆಲ್ತಿ ಫುಡ್ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.